ಈಗ ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿರ್ತಾರೆ, ಗುರು ಹಿರಿಯರ ನಿಶ್ಚಯದಲ್ಲಿ ಮದುವೆ ಆಗಿರುತ್ತಂದ್ರೆ ಸುಮ್ಮನೆ ಅಲ್ಲ ಅದು. ಲವರ್ ಅಂದ್ರೆ ಯಾರು? ಫಸ್ಟ್ ಆಫ್ ಆಲ್ ಜಗತ್ತಲ್ಲಿ ಎಲ್ಲರನ್ನು ಬಿಟ್ಟು ಒಬ್ಬರೊಟ್ಟಿಗೆ ಮಾತ್ರ ನಿಮ್ಮ ಸಂಬಂಧ ಆಗಿರುತ್ತೆ. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಹುಡುಗ ಜೈ ಮಾತಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಒಂದು ಸಂಬಂಧ ಯಾವಾಗ ಬೋರ್ ಆಗ್ಲಿಕ್ಕೆ ಶುರು ಆಗುತ್ತೆ, ಅದು ಗಂಡ ಹೆಂಡತಿ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ವಾಟ್ ಎವರ್ ಯಾವುದೇ ಸಂಬಂಧ ಇರ್ಬೋದು, ಆ ಸಂಬಂಧ ಯಾವಾಗ ಬೋರ್ ಆಗ್ಲಿಕ್ಕೆ ಶುರು ಆಗುತ್ತೆ, ಇದರ ಮೂಲ ಏನು, ಇದು ಟಾಪಿಕ್ ಇವತ್ತು. ಇಂಟ್ರೆಸ್ಟಿಂಗ್ ಟಾಪಿಕ್, ಎಲ್ರಿಗೂ ಇರೋದು. ಯಾಕೆ ಹಿಂಗೆ ಮೋಸ ಮಾಡಿಬಿಡ್ತಾರೆ, ಯಾಕೆ ಇಂಟ್ರೆಸ್ಟ್ ಕಡಿಮೆ ಮಾಡ್ಕೊಳ್ತಾ ಬರ್ತಾರೆ ಸಂಬಂಧದಲ್ಲಿ, ಕೆಲವರು ಪ್ರಶ್ನೆ. ಅದಕ್ಕೆ 2 ಪಾಯಿಂಟ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ, ಬಿಕಾಸ್ ಎಲ್ರಿಗೂ ಒಂದಲ್ಲ ಒಂದು ರೀತಿ ಸಂಬಂಧ ಇರುತ್ತೆ. ನಾವು ಎಷ್ಟೇ ಅರ್ನಿಂಗ್ ಮಾಡ್ತಿದ್ರು, ಯಾವುದೇ ಪ್ರೊಫೆಷನಲ್ ಇದ್ರು, ಯಾವುದೇ ಕೆಲಸ ಮಾಡ್ತಿದ್ರು, ಒಂದು ಯಾವುದೋ ಒಂದು ಸಂಬಂಧ ಅಂತೂ ಇದ್ದೇ ಇರುತ್ತೆ. ಫ್ರೆಂಡ್ಸ್, ರಿಲೇಷನ್ಸ್, ಏನೋ ಒಂದು ಸಂಬಂಧ ಇರುತ್ತೆ. ಆ ಸಂಬಂಧ ಬೋರಿಂಗ್ ಆಗುತ್ತೆ ಯಾವ ಕಾರಣಕ್ಕೆ? ಪಾಯಿಂಟ್ ನಂಬರ್ 1 ನೋಡ್ಕೊಂಬರೋಣ. ನಿಜವಾದ ಸಂಬಂಧದ ಅರಿವಿನ ಕೊರತೆ ಆದಾಗ. ಪಾಯಿಂಟ್ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ, ಸ್ವಲ್ಪ ಫೋಕಸ್ ಮಾಡಿ. ನಿಜವಾದ ಸಂಬಂಧದ ಅರಿವಿನ ಕೊರತೆ ಆದಾಗ ಆ್ಯಕ್ಚುಲಿ ಆ ಸಂಬಂಧದ ಬಗ್ಗೆ ಅರಿವಿರಬೇಕಾಗತ್ತೆ ನಮಗೆ. ಸ್ವಲ್ಪ ಫೋಕಸ್ ಮಾಡಿ. ಆ ಸಂಬಂಧ ಏನು, ಆ ಸಂಬಂಧನ ನಾವು ಅರ್ಥ ಮಾಡ್ಕೊಂಡಿರ್ಬೇಕಾಗತ್ತೆ. ಎಷ್ಟೋ ಜನ ಏನು ಮಾಡ್ತಾರೆ, ಈಗ ಇವರೊಟ್ಟಿಗೆ ಉದಾಹರಣೆಗೆ ಒಂದು ರಿಲೇಷನ್ಶಿಪ್ ಇದೆ ಅನ್ಕೊಳ್ಳೋಣ, ಆ ಸಂಬಂಧದ ಬಗ್ಗೆ ಅವರಿಗೆ ಜಸ್ಟ್ ಲೈಟಾಗಿ ತಗೊಳ್ತಾರೆ, ಟೈಮ್ ಪಾಸಿಗೆ ತಗೊಳ್ತಾರೆ, ಸುಮ್ಮನೆ ಜಸ್ಟ್ ಕ್ಯಾಶುವಲ್ ಆ ಥರ. ಬಟ್ ಆ ಸಂಬಂಧದ ಅರಿವು ಅವ್ರಿಗೆ ಗೊತ್ತಿರಲ್ಲ ಆ್ಯಕ್ಚುಲಿ. ಅದಕ್ಕೆ ನನ್ನ ಪಾಯಿಂಟಲ್ಲಿ ಹೇಳ್ತಿರೋದು, ಸಂಬಂಧದ ಅರಿವಿನ ಕೊರತೆ ಭಾಳ ಕಡಿಮೆ ಇರುತ್ತೆ. ಅದಕ್ಕೆ ಅಲ್ಲಿ ಸ್ವಲ್ಪ ದಿನ ಚೆನ್ನಾಗಿರ್ತಾರೆ ಶುರುವಾತಲ್ಲಿ, ಆಮೇಲೆ ಆ ಇಂಟ್ರೆಸ್ಟ್ ಕಡಿಮೆ ಮಾಡ್ಕೊಳ್ತಾರೆ, ಮತ್ತೆ ನೆಕ್ಸ್ಟ್ ಇನ್ನೊಬ್ರು. ಸ್ಪೆಷಲಿ ಲವ್ವಲ್ಲಿ ಆಗುತ್ತೆ, ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಆಗ್ತಿರೋವಂಥದ್ದು ಇದೇನೆ. ಏನು ಆ ಸಂಬಂಧ ಏನು ಅಂತ ಅವ್ರಿಗೆ ಅರಿವಿನ ಕೊರತೆ ಭಾಳ ಇರುತ್ತೆ. ಲೈಟಾಗಿ ತಗೊಳ್ತೀನಿ, ಲೈಟ್ ತಗೋಬೇಡಿ. ಸಂಬಂಧ ತುಂಬ ಏನಂತ ಪ್ರೀಸಿಯಸ್ ಆ್ಯಕ್ಚುಲಿ. ಒಬ್ಬ ವ್ಯಕ್ತಿಯ ಮನಸ್ಸನ್ನು ಗೆಲ್ಲೋದಷ್ಟು ಈಸಿ ಅಲ್ಲ. ಯಾರೇ ಇರ್ಬೋದು, ಅವ್ರು ಕಪ್ಪಗಿರ್ಬೋದು, ಬೆಳ್ಳಗಿರ್ಬೋದು, ವಾಟ್ ಎವರ್. ಬಟ್ ಒಂದು ಮನಸ್ಸು ಅಂತ ಹೇಳಿದ್ರೆ ಅದು ದೇವಾಲಯ, ರೈಟ್? ಅದಕ್ಕೋಸ್ಕರ ಸಂಬಂಧದ ಅರಿವಿನ ಕೊರತೆ ಬಹಳ ಜನರಿಗಿರುತ್ತೆ. ಸೊ ಆ ಕಾರಣಕ್ಕೆ ಅಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬರುತ್ತೆ. ನಂಬರ್ 1 ಪಾಯಿಂಟ್. ಸೆಕೆಂಡ್ ಪಾಯಿಂಟಿಗೆ ಬರೋಣ. ಆ ಸಂಬಂಧ ಏನು ಅಂತ ಅರ್ಥ ಮಾಡ್ಕೊಳ್ದೇ ಇದ್ದಾಗ ಈ ಪ್ರಾಬ್ಲಮ್ ಶುರು ಆಗುತ್ತೆ. ಈ ಉದಾಹರಣೆಗೆ ಲವರ್ ಅಂದರೆ ಯಾರು? ಫಸ್ಟ್ ಆಫ್ ಆಲ್ ಒಂದು ಜೀವನದಲ್ಲಿ ಗೆಳೆಯ ಗೆಳತಿ, ನಂಬಿಕೆನೇ ಅವರು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನಂಬಿಕೆ ಒಂಥರ ಪ್ರಾಣ ಇದ್ದಾಗೆ, ಅದು ಒಂದ್ಸಲ ಹೊರಟು ಹೋದರೆ ಮತ್ತೆ ಪುನಃ ಬರಲಿಕ್ಕಿಲ್ಲ ಅಂತ ಹೇಳಿದ್ದೀನಿ. ಅದು ಲವ್ವು. ಹಸ್ಬೆಂಡ್ ಆ್ಯಂಡ್ ವೈಫ್ ಸಂಬಂಧನೂ ಹಾಗೇನೆ. ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವು. ಜಗತ್ತಲ್ಲಿ ಎಲ್ಲರನ್ನು ಬಿಟ್ಟು ಒಬ್ಬರೊಟ್ಟಿಗೆ ಮಾತ್ರ ನಿಮ್ಮ ಸಂಬಂಧ ಆಗಿರುತ್ತೆ. ತುಂಬ ಪ್ರೀಸಿಯಸ್ ಸಂಬಂಧ, ಅದು ತುಂಬ ವ್ಯಾಲ್ಯೂಯಬಲ್ ಸಂಬಂಧ. ಆ ವ್ಯಾಲ್ಯೂಯಬಲ್ ಸಂಬಂಧನ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿರ್ತಾರೆ, ಗುರು ಹಿರಿಯರ ನಿಶ್ಚಯದಲ್ಲಿ ಮದುವೆ ಆಗಿರುತ್ತಂದ್ರೆ ಸುಮ್ಮನೆ ಅಲ್ಲ ಅದು. ನೀವು ಅದನ್ನು ಸುಮ್ಮನೆ ತಿಳ್ಕೊಂಡಿದ್ದೀರಾ ಅಷ್ಟೇ. ನೀವು ಸುಮ್ಮನೆ ಆಗಿ ತಗೊಂಡಿದ್ದೀರಾ, ಟೈಮ್ ಪಾಸ್ ಅಂತ ತಗೊಂಡಿದ್ದೀರಾ. ಅದಕ್ಕೆ ಅದು ಆ ಸಂಬಂಧ ಏನು ಅಂತ ನಿಮಗೆ ಅರ್ಥನೇ ಆಗಿಲ್ಲ. ಆವಾಗ ಮಾತ್ರ ಸಂಬಂಧ ಬೋರ್ ಆಗ್ಲಿಕ್ಕೆ ಶುರು ಆಗುತ್ತೆ, ಇಂಟ್ರೆಸ್ಟ್ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ, ಮನಸ್ತಾಪ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಇವನು ಇಷ್ಟೇನಾ, ಇವಳು ಇಷ್ಟೇನಾ, ಬೇಡ. ಅದು ಪ್ರಾಕ್ಟಿಕಲ್ ಏನಿದೆ ಅದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ಆ ಸಂಬಂಧದ ವ್ಯಾಲ್ಯೂ ಗೊತ್ತಾಗುತ್ತೆ. ಈ ಎರಡು ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಒಂದು ಸಂಬಂಧ ಬೋರ್ ಆಗಲಿಕ್ಕೆ. ಸೊ ನಾನು ಪ್ರಾಕ್ಟಿಕಲಾಗಿ ಯಾವುದೋ ಬುಕ್ ಓದ್ಬಿಟ್ಟು ನಾನು ಹೇಳ್ತಾ ಇಲ್ಲ ಇದನ್ನು. ಪ್ರಾಕ್ಟಿಕಲ್ ಇದ್ರ ಮೂಲ ಹುಡುಕಿದಾಗ ಯಾಕೆ ಹಿಂಗಾಗತ್ತೆ ಕೂತ್ಕೊಂಡು ಯೋಚನೆ ಮಾಡಿ. ನಾನು ಹೇಳಿದ್ರಲ್ಲಿ ನಿಮಗೇನು ಅನಿಸುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ. ಓಕೆ, ಸೊ ಜಸ್ಟ್ ಒಂದು ಇನ್ಫಾರ್ಮೇಷನ್. ಒಂದು ಸಂಬಂಧ ಶುರುವಾದಲ್ಲಿ ಎಷ್ಟು ಇಂಟ್ರೆಸ್ಟ್ಫುಲ್ ಆಗಿರ್ತಕ್ಕಂಥ ಸಂಬಂಧ ಯಾಕೆ ಬೋರಿಂಗ್ ಆಗುತ್ತೆ ಅನ್ನೋದಕ್ಕೆ ನಾನು 2 ಪಾಯಿಂಟನ್ನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ. ಯಾವ ಪಾಯಿಂಟ್, 1ನೇ ಪಾಯಿಂಟ್ ಇಷ್ಟ ಆಯಿತು, 2ನೇ ಪಾಯಿಂಟ್ ಅಥವಾ 2 ಇಷ್ಟ ಆಯಿತು, 2 ಕರೆಕ್ಟ್ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತು ಇದೇ ಥರ ಸುಮಾರು ಟಾಪಿಕ್ ಸಿಗುತ್ತೆ. ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಲವ್ ಯು, ಬಾಯ್.